ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಜಿಜಿಸ್ ವ್ಲಾಗ್ಸ್ ಕನ್ನಡ. ನೀವೇನಾರ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಈ ಥರ ಏನಾರ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ ಒಳಗೆ ಏನಾದರೂ ಬೈ ಮಾಡತ್ತಿದ್ರ, ಅದ್ರಾಗೂ ನೀವು ಓಪನ್ ಬಾಕ್ಸ್ ಡೆಲಿವರಿದು ಏನಾದರೂ ಪ್ರಾಡಕ್ಟ್ಸ್ನ ಬೈ ಮಾಡತ್ತಿದ್ರ, ನಿಮ್ಗೆ ಈ ವಿಡಿಯೋ ಮಸ್ಟ್ ವಾಚ್ ಅಂತ ಹೇಳ್ಬೋದು. ತಪ್ಪದ ನೋಡ್ರಿ ಈ ವಿಡಿಯೋನ. ಇದು ನಮ್ಮ ಲೈಫ್ ಒಳಗೆ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್. ನಾವು ಫ್ಲಿಪ್ಕಾರ್ಟ್ ಒಳಗೆ ಡೆಲ್ ಕಂಪ್ನಿದು S-Series 27 ಇಂಚ್ 1080 ರೆಸಲ್ಯೂಷನ್ ಇದ್ದಿದ್ದು ಒಂದು ಮಾನಿಟರ್ ಆರ್ಡರ್ ಮಾಡಿದ್ವಿ. ಇಲ್ಲೈತಲ್ಲ ಇದ ಪ್ರಾಡಕ್ಟ್ ನಮಗೆ ಬಂದಿದ್ದು. ಇದನ್ನವರು ಡೆಲಿವರಿ ಏಜೆಂಟ್ ಬಂದ ನಮ್ಗೆ ಓಪನ್ ಮಾಡಿ ತೋರಿಸಿದ್ರು. ಇದ್ರದ್ದು ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ ಇವಾಗ. ನೋಡ್ರಿ, ಇದು ಮಾನಿಟರ್ ಐತಲ್ಲ, ಫಿಸಿಕಲ್ ಆಗಿ ಏನು ಡ್ಯಾಮೇಜ್ ಆಗಿಲ್ಲ. ಬಟ್ ಇದು ಬಾಕ್ಸ್ ಅವರು ಡೆಲಿವರಿ ಏಜೆಂಟ್ ಬಂದು ಓಪನ್ ಮಾಡಿ ತೋರಿಸಿದಾಗ ಫಿಸಿಕಲ್ ಆಗಿ ಏನು ಡ್ಯಾಮೇಜ್ ಇದ್ದಿದ್ದಿಲ್ಲ. ಬಟ್ ಬ್ಯಾಕ್ ಸೈಡ್ ಈ ತರ 2 ಹೋಲ್ಸ್ ಇದ್ವು. ಇದರಿಂದ ಇದ್ರ ಒಳಗಿರೋ ಮಾನಿಟರ್ ಒಳಗೆ ಡಿಸ್ಪ್ಲೇನ ಹೋಗ್ಬಿಟ್ಟೈತಿ. ಅಂದ್ರೆ ನಾವು ಅವ್ರು ಓಪನ್ ಮಾಡಿ ತೋರಿಸಿದಾಗ ನಾವು ಅದನ್ನ ಪವರ್ ಆನ್ ಮಾಡಿ ನೋಡಿದ್ದಿಲ್ಲ. ಜಸ್ಟ್ ಹಂಗೆ ಫಿಸಿಕಲ್ ಆಗಿ ನೋಡಿದ್ವಿ, ಚಲೋ ಐತಿ ಅಂತ ತಗೊಂಡ್ಬಿಟ್ವಿ. ಬಟ್ ಅದು ಪವರ್ ಆನ್ ಮಾಡಿದಾಗ ಅದೆಲ್ಲ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು, ಆನ್ ಆಗ್ಲಿಲ್ಲ. ಬಟ್ ಈ 2 ಹೋಲ್ ಇಂದನ ಒಳಗೆ ಡ್ಯಾಮೇಜ್ ಆಗೈತಿ. ಬಟ್ ಇದು ಲಾಜಿಸ್ಟಿಕ್ ಒಳಗಾಗಿತ್ತೋ, ಏನು ಸೆಲ್ಲರ್ಸ್ ಕಡೆಯಿಂದ ಆಗಿತ್ತೋ, ಏನು ಡೆಲಿವರಿ ಏಜೆಂಟ್ ಬಾಯ್ ಅದನ್ನ ತರುವಾಗ ಆಗಿತ್ತೋ, ನಮ್ಗೆ ಅದು ಗೊತ್ತಾಗಿಲ್ಲ. ಬಟ್ ಈ 2 ಹೋಲ್ ಇಂದನ ನಮಗೆ ಒಳಗೆ ಮಾನಿಟರ್ಗೆ ಪ್ರಾಬ್ಲಮ್ ಆಗೈತಿ. ಇವಾಗ ಇದು ಮಾನಿಟರ್ನ ಓಪನ್ ಮಾಡಿ ತೋರಿಸ್ತೀನಿ, ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಬರುತ್ತೆ ಏನಾಗೈತಿ ಅಂತಂದು. ನೋಡ್ರಿ, ಡೆಲಿವರಿ ಬಾಯ್ ನಮ್ಗೆ ಬಂದ್ ಕೊಟ್ಟಾಗ ಈ ತರನೇ ಇತ್ತು. ಫ್ರಂಟ್ ಬ್ಯಾಕ್ ಏನು ಫಿಸಿಕಲ್ ಡ್ಯಾಮೇಜ್ ಏನು ಇಲ್ಲ, ಒಂದು ಸ್ಕ್ರಾಚ್ನು ಇಲ್ಲ, ಒಂದು ಏನು ಡಾಟ್ಸ್ನು ಬಿದ್ದಿಲ್ಲ ಇದ್ರ ಮೇಲೆ. ಬ್ಯಾಕ್ ಸೈಡುನು ಏನು ಒಂದು ಸ್ಕ್ರಾಚ್ನು ಇಲ್ಲ, ಒಂದು ಏನು ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ಇವಾಗ ಇದನ್ನ ಪವರ್ ಆನ್ ಮಾಡಿ ನೋಡೋಣ. ನೋಡ್ರಿ, ಇವಾಗ ನಾವು ಇದನ್ನ ಪವರ್ ಆನ್ ಮಾಡಿವಿ. ನಿಮ್ಗೆ ನೋಡ್ಬೋದು, ಇಲ್ಲೆಲ್ಲ ಗೊತ್ತಾಗತ್ತಾ ಎಲ್ಲೆಲ್ಲೇ ಡ್ಯಾಮೇಜ್ ಆಗೈತಿ ಅಂತ. ಇಲ್ಲೇ ಒಂದು ಏನೋ ಬಡ್ದೈತಿ, ಬಟ್ ಅದು ಏನು ಆಬ್ಜೆಕ್ಟ್ ಅಂತ ಗೊತ್ತಾಗಿಲ್ಲ. ಇಲ್ಲೇ ಜಾಸ್ತಿ ಡ್ಯಾಮೇಜ್ ಆಗಿರೋದು. ಇಲ್ಲಿಂದ ಪೂರ್ತಿ ಇದು ಸ್ಕ್ರೀನ್ ಎಲ್ಲ ಡ್ಯಾಮೇಜ್ ಆಗೈತಿ, ಡಿಸ್ಪ್ಲೇ ಡ್ಯಾಮೇಜ್ ಆಗೈತಿ. ಇವಾಗ ಪವರ್ ಆನ್ ಮಾಡಿದ್ಮೇಲೆ ನಮ್ಗೆ ಇಲ್ಲಾದ್ರೂ ಏನಾದರೂ HDMI ಕೇಬಲ್ನ ಕನೆಕ್ಟ್ ಮಾಡಿವಿ ಅಂತ ತೋರಿಸ್ಬೇಕಿತ್ತು. ಬಟ್ ಅದೇನು ತೋರ್ಸಾತಿಲ್ಲ, ಏನು ಪ್ರಿವ್ಯೂ ಬರಾತಿಲ್ಲ ಈ ವಿಡಿಯೋ ಮಾನಿಟರ್ ಒಳಗೆ. ಇನ್ಪುಟ್ ಸೋರ್ಸ್ನ ಏನು ತೋರ್ಸಾಕೋತಿಲ್ಲ. ಕಂಪ್ಲೀಟ್ ಎಲ್ಲ ಒಂಥರ ಸ್ಕ್ರೀನ್ ಡ್ಯಾಮೇಜ್ ಬ್ಲ್ಯಾಂಕ್ ಆಗಿ ಕಾಣಾಕತ್ತೈತಿ. ನೋಡಿದ್ರಲ್ಲ, ಸ್ಕ್ರೀನ್ ಈ ಥರ ಡ್ಯಾಮೇಜ್ ಆಗಿದ್ದಕ್ಕೆ ನಾವು ಫ್ಲಿಪ್ಕಾರ್ಟ್ ಒಳಗೆ ರಿಪ್ಲೇಸ್ಮೆಂಟ್ ರಿಕ್ವೆಸ್ಟನ್ನು ಕಳಿಸಿದ್ವಿ. ಅಲ್ಲಿಂದ ನಮಗೇನು ರೆಸ್ಪಾನ್ಸ್ ಸಿಗಲಿಲ್ಲ. ಅವ್ರು ನಮ್ಗೆ ನಾವು ಎಷ್ಟು ಸಲ ರಿಪ್ಲೇಸ್ ರಿಕ್ವೆಸ್ಟ್ ಕಳಿಸಿದ್ರು ಅದು ಕ್ಯಾನ್ಸಲ್ ಆಗಿಬಿಡ್ತಿತ್ತು. ಅಂದ್ರೆ ಏನೋ ಗೊತ್ತಿಲ್ಲ, ಅವರು ಅದನ್ನ ಆಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ನಾವು ಕಸ್ಟಮರ್ ಕೇರ್ಗೂ ಕಾಲ್ ಮಾಡಿದ್ವಿ. ಅಲ್ಲಿಂದನೂ ನಮಗೇನು ರೆಸ್ಪಾನ್ಸ್ ಸಿಗಲಿಲ್ಲ. ಆಮೇಲೆ ಅವರು ಏನು ಹೇಳಿದ್ರು, ನೀವು ಡೆಲ್ ಮಾನಿಟರ್ ಆಗಿದ್ದಕ್ಕೆ ನೀವು ಡೆಲ್ ಸರ್ವಿಸ್ ಸೆಂಟರ್ ಒಳಗೆ ಮಾಡಿಸ್ಕೋರಿ ಅಂತ ಹೇಳಿದ್ರು. ಅಲ್ಲಿಗೂ ಹೋದ್ವಿ, ಅಲ್ಲಿನೂ ನಮ್ಗೇನು ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಇದು ಮಾನಿಟರ್ 10,000. ನಾವು ಇದನ್ನ EMI ಮೇಲೆ ತಗೊಂಡಿದ್ವಿ. ಸೊ ಮೂರು EMI ಕಟ್ಟಬೇಕಿತ್ತು. ಅದೆಲ್ಲಾನು ಕಟ್ಟಿದ್ದೀವಿ ನಾವೀಗ. ಹತ್ತತ್ರ ಇದಕ್ಕೊಂದು 11,000 ನಾವು ಸ್ಪೆಂಡ್ ಮಾಡಿದ್ವಿ. ಬಟ್ ಇದು ಏನು ನಮ್ಗೆ ಸರಿ ಆಗಲಿಲ್ಲ. ಇದನ್ನ ರಿಪೇರ್ ಮಾಡ್ಸೋಕ್ಕೂ ಆಗತ್ತಿಲ್ಲ, ಇದನ್ನ ಮನೆಯೊಳಗೆ ಇಟ್ಕೊಳ್ಳೋಕ್ಕೂ ಆಗತ್ತಿಲ್ಲ. ಇದನ್ನ ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿರಿ. ಇದರಿಂದ ಈ ಸ್ಟೋರಿಯಿಂದ ನಿಮಗೇನು ತಿಳ್ಕೊಬೇಕಪ್ಪ ಅಂತಂದ್ರೆ, ನೀವು ಏನಾರ ಇಂಥವು ಪ್ರಾಡಕ್ಟ್ಸ್ನ ಫ್ಲಿಪ್ಕಾರ್ಟ್, ಅಮೆಝಾನು ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ ಆಗಿರಲಿ, ನೀವು ಬೈ ಮಾಡ್ಬೇಕಂತಂದ್ರೆ ಫಸ್ಟು ಕೇರ್ಫುಲ್ ಆಗಿರಿ. ಅದ್ರಾಗ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ನ ಏನಾದರೂ ನೀವು ಪ್ರಾಡಕ್ಟ್ನ ಬೈ ಮಾಡಿದ್ರ, ಅದನ್ನ ಡೋರ್ ಸ್ಟೆಪ್ ಡೆಲಿವರಿ ಇರುತ್ತಲ್ಲ, ಅವಾಗ ಓಪನ್ ಬಾಕ್ಸ್ ಡೆಲಿವರಿನ ನೀವು ತಗೊಂಡಾಗ ಜಸ್ಟ್ ಫಿಸಿಕಲ್ ಆಗಿ ನೋಡೋಕ್ಕಿಂತ ಇಂಟರ್ನಲ್ನು ನೋಡ್ರಿ. ಅಂದ್ರೆ ಪವರ್ ಆನ್ ಮಾಡಿ ನೋಡ್ರಿ, ಅಂದ್ರೆ ನಿಮ್ಗೆ ಅದು ಡ್ಯಾಮೇಜ್ ಆಗೈತೋ ಇಲ್ಲೋ. ಜಸ್ಟ್ ಫಿಸಿಕಲ್ ಆಗಿ ನೋಡಿದ್ರೆ ಅದು ಡ್ಯಾಮೇಜ್ ಏನೂ ಆಗಿರಲ್ಲ, ಬಟ್ ಇಂಟರ್ನಲ್ ಡ್ಯಾಮೇಜ್ ಆಗಿರುತ್ತೆ. ಅವಾಗ ನೀವು ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಒಂಥರ ಇದ್ರೊಳಗೆ ನೀವು ಒಂಚೂರು ಎಚ್ಚರಿಕೆಯಿಂದ ಇರ್ಬೋದು ಇದು ವಿಡಿಯೋ ನೋಡಿದ್ಮೇಲೆ. ನಿಮಗೂ ಈ ಥರ ಏನಾದರೂ ಮೋಸ ಹೋಗಿದ್ರ ಕಮೆಂಟ್ ಮಾಡಿರಿ. ಈಗ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರ, ನಮ್ಮ ಕಂಟೆಂಟ್ ಏನಾದ್ರು ನಿಮ್ಗೆ ಇಷ್ಟ ಆಗತ್ತಿದ್ರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.